ಬನ್ನಿ 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 ಬನ್ನಿ. ನವ ದಂಪತಿಗಳಿಗೆ ಸ್ವಾಗತ ಸುಸ್ವಾಗತ. ಬರಮಾಡಬಹುದು. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. ಒಂದು ನಿಮಿಷ ಅಲ್ಲ ನಿಂತ್ಕೊಳ್ಳಿ. ನಿಜ ಸರಿ ನೋಡಿ, ಮದುವೆ ಗಂಡು ಹೆಣ್ಣು ಇಬ್ರು ಬಂದ್ಬಿಟ್ಟಿದ್ದಾರೆ. ಬಂದೆ ವೆರಿ ಗುಡ್. ಇನ್ನ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಸೂಪರ್. ಹ್ಯಾಪಿ ಮ್ಯಾರೇಡ್ ಲೈಫ್ ಅಕ್ಕ. ನಿಮ್ಗೂ ಬಾವಾ. ಥ್ಯಾಂಕ್ ಯು ಮೀನಾ. ಏನ್ ನೋಡ್ತಾ ನಿಂತಿದ್ದೀರಾ? ಏನು ಮಾಡ್ಲಿ? ಏನು ಉಳಿ ಡ್ಯಾನ್ಸ್ ಮಾಡ್ಬೇಕಾ? ಕರ್ಮ. ಆರ್ತಿ ತಟ್ಟಲ್ದಿರೋ ಕರ್ಪೂರನ ಹಣಿಸಿ. ನನಗೆ ಕ್ಲಾರಿಟಿಯಾಗಿ ಹೇಳ್ಬೇಕಮ್ಮ, ಇಲ್ಲಾಂದ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ನಾವು ಏನೋ ನೋಡ್ತಾ ಇರ್ತೀವಪ್ಪ, ನಮ್ಮ ಕಣ್ಣು ಏನೇನೋ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಅಲ್ಲ ಮೀನಾ, ಇವ್ನು ಇಷ್ಟೊಂದೆಲ್ಲ ಬ್ಲೇಡ್ ಆಗ್ತಿದ್ದಾನಲ್ಲ, ಹೆಂಗ್ ಸಹಿಸ್ಕೊಂಡಿದ್ಯಾ? ಯಾಕಂದ ಇದನ್ನೇ ಬೇಡ ಅನ್ನೋದು ಅಲ್ಲ. ಬೆಂಗಳೂರಿಂದ ದುರ್ಗಕ್ಕೆ ನಿಮ್ಮನ್ನ ಕಷ್ಟಪಟ್ಟು ಕರ್ಕೊಂಡು ಬಂದು ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಒಂದು ಸ್ವಲ್ಪ ಕೃತಜ್ಞತೆ ಅನ್ನೋದೇ ಇಲ್ವೇನೋ ನಿನಗೆ? ಏನೋ ಈ ಥರ ಅವಮಾನ ಮಾಡ್ತೀಯ. ನನಗೆ ತುಂಬ ಇನ್ಸಲ್ಟ್ ಆಗೋಯ್ತು. ಸಿಕ್ಕಾಪಟ್ಟೆ ಹರ್ಟ್ ಆಗ್ತಾ ಇದೆ. ನನ್ನ ಹಾರ್ಟು ಅಳ್ತಾ ಇದೆ. ಇವ್ರದ್ದು ಇದ್ದಿದ್ದ ಬಿಡಿ, ನೀವು ತಲೆ ಕೆಡ್ಸ್ಕೋಬೇಡಿ. ಎತ್ತಿದ್ದೆ ಬಿಡಿ ಅಂದ್ರೆ ಏನಮ್ಮ ಅರ್ಥ? ನಾನು ಟಾರ್ಚರ್ ಕೊಡ್ತೀನಿ ಅಂತನಾ? ಮಾತಾಡೇ ಸಾಯಿಸ್ಬಿಡ್ತೀನಿ ಅಂತನಾ? ನೋಡಮ್ಮ, ಭಗವಂತ ಬಾಯಿ ಕೊಟ್ಟಿರೋದೇ ಒಂದೆರಡು ಒಳ್ಳೆ ಮಾತಾಡ್ಲಿ ಅಂತ. ಆಯ್ತು ನನ್ ಗಂಡ ಸ್ವಾಮಿ, ಗೊತ್ತಿಲ್ಲದಲೇ ಏನೋ ತಪ್ಪು ಮಾತಾಡ್ಬಿಟ್ಟೆ. ಈಗ್ಲಾದ್ರೂ ಕರ್ಪೂರ ಹತ್ತೀರಾ? ಇದು ಹೆಂಡ್ತಿರ ಲಕ್ಷಣ, ಗೊತ್ತಾಯ್ತಾ? ಬೆತ್ತೋಡ ಇಬ್ರು ಬಿಸಿ ಇರೋ ತರ ಕಾಣಿಸ್ತಿದ್ದಾರೆ. ಬಾರಮ್ಮ ವಾಕಿಂಗ್ ಹೋಗೋಣ. ಬಾರ ನೋಡಮ್ಮ, ಬ್ಯಾಚ್ ಬರ್ರಪ್ಪ, ಬನ್ನಿ ಬನ್ನಿ. ಬಲಗಾಲಿಟ್ಟು ಒಳಗೆ ಬನ್ನಿ. ಯಾಕೋ ಕನ್ನ ನಿಂತ್ಕೊಳ್ಳೋ, ಯಾಕೋ ಹೇಳ್ಕೊಂಡು ಹೋಗ್ತಾ ಇದ್ಯಾ? ಏನ್ ಹೇಳೋ? ಯಾರ್ದೋ ಮನೆ ಇದು? ಎಲ್ಗೋ ಕರ್ಕೊಂಡ್ ಬಂದಿದ್ಯಾ? ಇದು ನಮ್ ಸಿದ್ದೇಗೌಡ್ರ ಮನೆ ಕಣೋ. ನಾವಿರೋ ತನಕ ಇದು ನಮ್ದೇ ಮನೆ. ಅಕ್ಕ, ಏನಿದು? ಪಾನ್ಕ. ಮೊದಲೇ ಸರಿ ಮನೆಗೆ ಬಂದಿದ್ದೀರಲ್ಲ, ಬಾಯ್ ಸಿಹಿ ಮಾಡ್ಕೊಳ್ಳಿ ಅಂತ. ಥ್ಯಾಂಕ್ ಯು. ಬಾ. ಥ್ಯಾಂಕ್ ಯು. ಅವ್ರಿಗೆ ಕೊಡಲ್ವಾ? ಅವ್ರಿಗೆ ಬೇರೆ ಪಾನ್ಕನೇ ಇದೆ, ಆಮೇಲೆ ತಗೋತಾರ ಅವ್ರು. ಓ, ಬೇರೆ ಪಾನ್ಕ ಇದೆಯಾ? ಏನಿಲ್ಲ, ಇವಳು ಸುಮ್ಮನೆ ತಮಾಷೆಗೆ ಹೇಳ್ತಾಳೆ ಅಷ್ಟೇ. ಅಪ್ಪ ಗುರುವೆ, ಕುಡಿಯಪ್ಪ ನೀನು. ದೇವ್ರು ಕುಡಿ. ಹೆಜ್ಜೆ ಹೆಜ್ಜೆಗೂ ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊಟ್ಟು ನನ್ನ ಬಾಯೆಲ್ಲ ಬಿದ್ದೋಗಿದೆ. ನಾನು ಬೇಗ ಪಾನ್ಕ ಕುಡಿಬೇಕು. ಹಂಗೆಲ್ಲ ಏನಿಲ್ಲ, ನನಗೆ ಅರ್ಜೆಂಟ್ ಇಲ್ಲ, ಆಮೇಲೆ ಕುಡಿಬೋದು, ತೊಂದರೆ ಇಲ್ಲ. ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಬೇತಾಳ ಯಾವಾಗ್ಲೂ ಒಂದು ಮಾತು ಹೇಳ್ತಾನೆ ಇರ್ತಾಳೆ, ಆ ದೇವ್ರು ಇಂಥ ಹುಡುಗನಿಗೆ ಇಂಥ ಹುಡುಗಿ ಫಿಕ್ಸ್ ಅಂತ. ನನ್ನ ವಿಷಯದಲ್ಲಿ ಅದೇ ಥರ ನಡೀತು. ಚಿನ್ನ, ನಿನ್ನ ವಿಷಯದಲ್ಲೂ ಅದೇ ಥರ ನಡೀತು. ದೇವ್ರೆ, ಆ ಕರ್ಮನೆಲ್ಲ ಯಾಕೆ ಗುರು ನೆನಪಿಸ್ತೀಯ ಇವಾಗ? ಯಾಕ, ಏನಾಯ್ತು? ಏನಿಲ್ಲ ಗುರು, ನೋಡಿ ಸೊಳ್ಳೆ ಕಾಟ ಜಾಸ್ತಿ ಇಲ್ಲಿ. ತುಂಬಾನೇ ಸೊಳ್ಳೆ ಇದೆ. ನಿಮ್ಗೆ ಆಮೇಲೆ ಸೊಳ್ಳೆ ಬತ್ತಿ ಹಚ್ಚಿದ್ದೀನಿ. ಅದೆಲ್ಲ ಏನು ಕೆಲಸ ಮಾಡಲ್ಲ. ಈ ಹಳ್ಳಿ ಕಡೆಗೆ
ಕೆಂಡ ಹಾಕಿ ಅದ್ರ ಮೇಲೆ ಬೇವಿನ ಸೊಪ್ಪು ಹಾಕಿದ್ರೆ ಆ ಘಾಟಿಗೆ ಎಲ್ಲ ಸೊಳ್ಳೆನೂ ಓಡೋಗ್ಬಿಡ್ಬೇಕು. ನಿನಗೆ ಆಮೇಲೆ ಹಾಕ್ತೀನಿ. ಏನಿದು ಇವರಿಬ್ರು ಯಾವಾಗಲೂ ಕಿತ್ತಾಡ್ಕೊಂಡೇ ಇರ್ತಾರೆ ಅಂತ ಅನ್ಕೋತಾ ಇದೆಯಾ? ಹೌದಪ್ಪ, ನಾವು ಹಿಂಗೇನೆ. ಹೌದೌದು, ನಾವು ಯಾವಾಗಲೂ ಹೀಗೇನೆ. ಯಾವಾಗ ನೀನು ಏನು ಕಿತ್ತಾಡ್ಕೊಂಡು ಇರ್ತೀವಿ ನಾವು? ಇನ್ನೇನು ಮತ್ತೆ ನೀವೇ ತಾನೇ ಹೇಳಿದ್ದು. ಬಿಡ ಸುಮ್ಮನೆ ಬ್ರದರ್, ಜಗಳ ಮಾಡ್ತಾ ಇರ್ತೀವಿ ಅಂತ ಮಿಸ್ಟೇಕ್ ಮಾಡ್ಕೋಬೇಡ. ಇದು ಒಂಥರ ಅರ್ಥ ಆಯ್ತು ಬಿಡ. ಮತ್ತೆ ಕನ್ನ ಹೆಂಗಿದೀಪ ಅವನೇ? ವಾತಾವರಣ ಎಲ್ಲ ವಿಶಾಲವಾಗಿದೆಯಾ? ನಮ್ಮ ಮುದಿ ಡಾರ್ಲಿಂಗ್ ಅಂದ್ರೆ ಸುಮ್ಮನೆನಾ? ಎಲ್ಲೋ ಕುತ್ಕೊಂಡು ಎಂತ ಪ್ಲಾನ್ ಹಾಕಿದಾರೆ ನೋಡು. ನೋಡ್ದೆ ಬೇತಾಳ? ಮತ್ತೆ ನಮ್ಮ ಡಾರ್ಲಿಂಗ್ ಸಾಮಾನ್ಯದವ್ರ ಹೇಳು. ಅಕ್ಕ, ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಮಾಡಿವ್ರಂತೆ. ಊಟನಾ? ಅಲ್ಲ, ಯಾವಾಗ ಇಷ್ಟು ಬೇಗ ಎಲ್ಲ ಅರೇಂಜ್ ಮಾಡಿಬಿಟ್ರೆ ನೀವು? ನೀವು ದುರ್ಗಕ್ಕೆ ಹೊರಟಾಗ್ಲೇ ಇವರು ನನ್ನನ್ನು ಊರಿಂದ ಬಸ್ ಹತ್ತಿಸಿದ್ರು. ನೇರವಾಗಿ ಬಂದು ಇಲ್ಲೆಲ್ಲ ಸಿದ್ಧತೆ ಮಾಡ್ಕೊಂಡೆ. ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ನೀವು. ಥ್ಯಾಂಕ್ ಯು. ಅಕ್ಕ, ನಾವ್ ಯಾರು ಹೊರಗಿನವ್ರಾ? ಇದನ್ನೆಲ್ಲ ಮಾಡ್ತಿರೋದು ನಿಮ್ಮ ಮೇಲಿರೋ ಪ್ರೀತಿಯಿಂದ. ಮತ್ತೆ ನಮ್ಮ ಅಣ್ಣಾತ್ಗೆ ಅಂದ್ರೆ ಸುಮ್ಮನೆನಾ? ನಮ್ಮ ಅಕ್ಕ ಬಾವ, ನಮ್ಮ ಅಣ್ಣಾತ್ಗೆ, ನಮ್ಮ ಅಕ್ಕ ಬಾವ, ನಮ್ಮ ಅಣ್ಣಾತ್ಗೆ, ಅಕ್ಕ ಬಾವ, ಅಣ್ಣಾತ್ಗೆ. ಇಬ್ರು ಕರೆಕ್ಟೇ. ಮುಂದಿನ ಕಾರ್ಯಕ್ರಮ ಏನು? ನಡಿಕೊಂಡ ಒಳಗೆ ನಿನಗೆಲ್ಲ ಗೊತ್ತಾಗತ್ತೆ. ಸರಿ ಬಾಪ. The mobile you are calling is currently switched off. ವಿಕ್ರಮ್ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ವೇದ ಫೋನು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ನನಗಿನ್ನೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನಾನು ಏನು ಅಂತ ಗೊತ್ತಾದೇನೋ, ಅವನ ನನ್ನನ್ನು ವೇದ ಮುಂದೆ ಯಾಕೆ ರಿವೀಲ್ ಮಾಡಿಲ್ಲ? ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಅಂತೂ ಖಂಡಿತ ಇದೆ. ನನಗೀಗ ಭಯ ಆಗ್ತಿರೋದೇನಪ್ಪ ಅಂತಂದರೆ, ನನ್ನ ಬಗ್ಗೆ ಅವ್ರಿಗೆ ಏನಾದ್ರು ಗೊತ್ತಾಗಿದೆಯಾ ಅಂತ. ಒಂದು ಟೀಮಲ್ಲಿ ಒಂದೇ ಒಂದು ಬ್ಲ್ಯಾಕ್ ಶಿಪ್ ಇದ್ರೆ ಸಾಕು ನಾಯಕರೇ, ಇಡೀ ಟೀಮನ್ನೇ ಆಟ ಆಡಿಸ್ಬಿಡ್ಬೋದು. ಇರಲಿ, ಮೊದಲು ಅವರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ಮಧ್ಯೆ ಏನೂ ನಡೆದೇ ಇರೋ ಥರ ನೋಡ್ಕೋಬೇಕು. ಆದರೆ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವೇ? ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಕಂಡು ಹಿಡಿಯೋದು ಹೇಗೆ? ಹಲೋ ಅರುಣ್, ನಾನು ನಿಮಗೆ 2 ನಂಬರ್ಗಳನ್ನ ವಾಟ್ಸಪ್ ಮಾಡ್ತೀನಿ. ಆ ನಂಬರ್ಗಳನ್ನ ಟ್ರ್ಯಾಕ್ ಮಾಡಿ ನೀವು ನನಗೆ ಲೊಕೇಶನ್ನ ಶೇರ್ ಮಾಡಬೇಕು. ಎಷ್ಟೊತ್ತಾಗತ್ತೆ? ಸರಿ, ಐ ವಿಲ್ ಬಿ ವೇಟಿಂಗ್. ನಾಯಕರೇ, ನಮ್ಮ ಹುಡುಗರು ಅವ್ರ ಲೊಕೇಶನ್ನ ಟ್ರ್ಯಾಕ್ ಮಾಡಿ ನನಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ನೀವಿನ್ನು ಮನೆಗೆ ಹೊರಡಿ. ನನಗೆ ಅಪ್ಡೇಟ್ ಬಂದಿದ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಮುಂದಿನ ಪ್ಲಾನ್ ಆಫ್ ಆ್ಯಕ್ಷನ್ ಏನನ್ನೋದನ್ನು ಡಿಸೈಡ್ ಮಾಡೋಣ. ಮದುಮಕ್ಳು ಬಂದ್ಬಿಟ್ರೆ ಮಿನಿಸ್ಟ್ರಿ ಅಮ್ಮೇಲೆ ನೀನು ಯಾವುದೋ ಟೆನ್ಷನಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಿಲ್ಲ, ಅದಕ್ಕೆ ಸುಮ್ಮನೆ ತಮಾಷೆ ಮಾಡೋಣ ಅಂತ ಮಾಡಿದೆ. ನಾನು ಏನೇ ಟೆನ್ಷನಲ್ಲಿದ್ದರೂ ನನ್ನ ಕೆಲಸನ ನಾನು ಕರೆಕ್ಟಾಗಿ ಮಾಡ್ತೀನಿ. ತಾವು ಸ್ವಲ್ಪ ಒಳ್ಳೆ ಆಯ್ತು ಅರ್ಥ ಆಯ್ತು. ಏನೋ ಹೇಳೋ ಬಂದ್ಬಿಡ್ತಾರೆ, ಏನು ಹೇಳಂಗೆ. ಇದೆಲ್ಲ ಬಂದ್ಬಿಟ್ರು ರೋಡಲ್ಲಿ. ಬರ್ರಪ್ಪ ಮದುಮಕ್ಳ, ದಯವಿಟ್ಟು ಊಟ ಕೂತ್ಕೊಳ್ಳಿ. ಕುತ್ಕೊಳ್ಳಿ ಅಕ್ಕ. ಬರ್ಸೋಣ. ಉಪ್ಪಿನಕಾಯಿ
ಇನ್ನ ಚೆನ್ನಾಗಿರುತ್ತೆ. ಸಾರಿ ನಾನು ಉಪ್ಪಿನಕಾಯಿ ಜಾಸ್ತಿ ಹಾಕೋದು ಅಭ್ಯಾಸ, ಅದಕ್ಕೆ ನಿಮ್ಗೂ ಹಾಕ್ಬಿಟ್ಟೆ. ಅಲ್ಲ ಏನಿದು ಹಬ್ಬದ ಅಡುಗೆಲ್ಲ ಮಾಡ್ಬಿಟ್ಟಿದ್ದೀರಾ? ಮತ್ತೆ ನಮ್ಮ ಅಕ್ಕ ಬಾವಂಗೂ ಮೊದಲನೇ ಬಾರಿ ಅಡುಗೆ ಮಾಡಿ ಬಡಿಸ್ತಾ ಇದ್ದೀನಿ. ಏನಂದ್ರೆ ಅದೇ ಅಡುಗೆ ಮಾಡಿ ಬಡ್ಸಕ್ಕಾಗತ್ತಾ? ಅಲ್ಲಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಅವಳಿಗೆ ಯಾವ ಕಷ್ಟನೋ. ಮನೇಲಿ ಹಿಂಗಿಂಗ್ ಅನ್ನೋಚನೆ ಇರೋ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡ್ತಾಳೆ. ಮನೇಲಿ ನೋಡ್ಬೇಕು ಇವಳನ್ನ, ಉಗುರಿ ಬಿಟ್ಟಂಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿರ್ತಾಳೆ. ಮೀನವ್ರನ್ನ ತುಂಬ ಹೊಗಳ್ತಾ ಇದ್ದೀರಾ? ಹೆಂಡತಿ ಮೇಲೆ ತುಂಬ ಪ್ರೀತಿ ಇರೋ ಹಾಗಿದೆ.